ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ಸ್ ಲೈಫಲ್ಲಿ ಇರುವಂಥ ಥರ್ಡ್ ಪಾರ್ಟಿ ಎನರ್ಜಿ ಯಾವ ಥರ ಇದೆ. ಸೊ ಥರ್ಡ್ ಪರ್ಸನ್ ಎನರ್ಜಿ ಯಾವ ಥರ ಇದೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋಣ. ಸೊ ನಾನು ಈ ಒಂದು ರೀಡಿಂಗ್ ಮಾಡಬೇಕಾದ್ರೆ ನಿಮಗೆ ಯಾವುದಾದ್ರೂ ಒಂದು ಎನರ್ಜಿನ ಕ್ಲೇಮ್ ಮಾಡ್ಕೋಬೇಕು ಅಂತ ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಹಾಗೆ ನಿಮ್ಗೆ ಏನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ದರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಕಾಲ್ ಅಥವಾ ಮೆಸೇಜ್ ಮಾಡಿ ನೀವು ರೀಡಿಂಗ್ ಅನ್ನುವಂಥದ್ದನ್ನು ತೊಗೋಬೋದು. ಓಕೆ, ಸೊ ನೋಡೋಣ ನಿಮ್ಮ ಪರ್ಸನ್ ಜೀವನದಲ್ಲಿ ಬಂದಿರುವಂತಹ ಥರ್ಡ್ ಪಾರ್ಟಿ ಎನರ್ಜಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಓಕೆ, ಕಾರ್ಡ್ಸ್ ಅದಾಗೆ ಅದು ಬೀಳ್ತಾ ಇದೆ ಅಂದರೆ ತುಂಬ ಮೆಸೇಜಸ್ ಇದೆ ಅಂತ ಅಂದ್ಬಿಟ್ಟು ಅರ್ಥ. ನೋಡೋಣ. ಓಕೆ, ಕಿಂಗ್ ಆಫ್ ಸ್ವಾರ್ಡ್ ಅಂತ ಅಂದರೆ ನಿಮ್ಮ ಪರ್ಸನ್ ಸ್ವಲ್ಪ ಈಗೋ, ಆ್ಯಟಿಟ್ಯೂಡ್, ಅವ್ರು ಏನು ಮಾಡ್ತಿದ್ದಾರೆ ಅದು ಕರೆಕ್ಟ್ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಆ್ಯಂಡ್ ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿದ್ದಾರೆ. ಮತ್ತು ಆ ಪರ್ಸನ್ ಜೊತೆ ತುಂಬ ನೇರ ಮಾತು, ನೇರ ನುಡಿ ಈ ಥರ ಇದೆ. ಸ್ವಲ್ಪ ಕೋಪನ ತೋರಿಸ್ತಿದ್ದಾರೆ ಥರ್ಡ್ ಪಾರ್ಟಿ ಮೇಲೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಿದೆ. ಅಂದರೆ ಅವರಿಬ್ಬರ ಮಧ್ಯ ತುಂಬ ಎಮೋಷನಲ್ ಫೀಲಿಂಗ್ಸ್ ಅನ್ನೋದಕ್ಕಿಂತ ಜಾಸ್ತಿ ಪ್ರಾಕ್ಟಿಕಲ್ ಆಗಿ ಒಂದು ರಿಲೇಷನ್ಶಿಪ್ಗೆ ಹೋಗಿರೋ ಅಂಥದ್ದು ಅಥವಾ ಒಂದು ಅಟ್ರ್ಯಾಕ್ಷನ್ ಅಂತ ಅಂದ್ಬಿಟ್ಟು ಹೇಳ್ಬೋದು. ಬಿಕಾಸ್ ಈ ಒಂದು ಕಾರ್ಡ್ ಏನಾದರೂ ಕಪ್ಸ್ ಕಾರ್ಡ್ ಆಗಿದ್ದರೆ ಪ್ರಾಬಬ್ಲಿ ನಿಮ್ಮ ಪರ್ಸನ್ ಒಂದು ಜೆನ್ಯೂನ್ ಲವ್ ಅಥವಾ ಒಂದು ಜೆನ್ಯೂನ್ ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಬಟ್ ಈ ಒಂದು ಕಾರ್ಡ್ ನೋಡಿದಾಗ ಈ ಪರ್ಸನ್ ಥರ್ಡ್ ಪಾರ್ಟಿ ಜೊತೆ ಸ್ವಲ್ಪ ಕಿರಿಕಿರಿ, ಜಗಳ, ಮನಸ್ತಾಪ ಮತ್ತು ಒಂದು ರಿಲೇಷನ್ಶಿಪ್ಪಲ್ಲಿ ಖುಷಿ ಸಂತೋಷ ಇಲ್ಲ ಅಂತ ಅಂದ್ರೂ ಅವರು ಕೊಟ್ಟಿರುವಂತಹ ಒಂದು ಮಾತು, ಈ ಥರ ಒಂದು ಬಿಹೇವಿಯರ್ ವೈಸ್ ಈ ಪರ್ಸನ್ ಆ ಒಂದು ಥರ್ಡ್ ಪರ್ಸನ್ ಜೊತೆ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಅಲ್ಲಿ ಫೀಲಿಂಗ್ಸ್ ಇಲ್ಲ, ಎಮೋಷನ್ಸ್ ಇಲ್ಲ, ಜಸ್ಟ್ ಒಂದು ಅಟ್ರ್ಯಾಕ್ಷನ್ ಅಥವಾ ಸ್ಟೇಟಸ್ ಇಲ್ಲ ಅಂತ ಅಂದರೆ ಜಸ್ಟು ಮೇಲ್ಗಡೆ ನೋಡಿ ಈ ವ್ಯಕ್ತಿ ಜೊತೆ ಇದ್ದರೆ ಲೈಫ್ ಚೆನ್ನಾಗಿರುತ್ತೆ ಅಥವಾ ಇವರಿಂದ ನನಗೆ ಲಾಭ ಆಗುತ್ತೆ, ಈ ಥರ ಒಂದು ಅಟ್ರ್ಯಾಕ್ಷನ್ಗೆ ಹೋಗಿರೋ ಅಂಥ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಈ ಪರ್ಸನ್ ಥರ್ಡ್ ಪರ್ಸನ್ ಜೊತೆ ತುಂಬ ದಿನ ಇರೋದಕ್ಕೆ ಇಷ್ಟಪಡಲ್ಲ. ಅವ್ರಿಗೆ ಅನಿಸುತ್ತೆ ಈ ಒಂದು ರಿಲೇಷನ್ಶಿಪ್ ವರ್ಕೌಟ್ ಆಗ್ತಾ ಇಲ್ಲ, ಈ ಪರ್ಸನ್ ನನಗೆ ರೈಟ್ ಚಾಯ್ಸ್ ಅಲ್ಲ, ಮತ್ತು ಇವರ ಬಿಹೇವಿಯರ್ ಮತ್ತು ನಿಮ್ಮ ಬಿಹೇವಿಯರ್ ಎರಡೂ ಒಂದು ಅಂತ ಅವ್ರಿಗೆ ಫೀಲೇ ಆಗಲ್ಲ. ಸೊ ಟೂ ಡಿಫ್ರೆಂಟ್ ಪರ್ಸ್ನಾಲಿಟೀಸ್ ಅಥವಾ ಅವರ ವೇ ಆಫ್ ಟಾಕಿಂಗ್ ಅಥವಾ ಅವರ ವೇ ಆಫ್ ಅಪ್ರೋಚ್ ಅದು ಯಾವುದೂ ಕೂಡ ನಿಮ್ಮ ಪರ್ಸನ್ಗೆ ಇಷ್ಟ ಆಗ್ತಾ ಇಲ್ಲ. ಸೊ ಅವರು ಮೇಲ್ಗಡೆ ನೋಡೋಕ್ಕೆ ಮಾತ್ರ ಅವರು ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ, ಬಟ್ ಒಳಗಡೆ ಇನ್ಸೈಡ್ ಅವರ ಹಾರ್ಟಲ್ಲಿ ಅವ್ರಿಗೆ ಆ ಫೀಲಿಂಗ್ ಅನ್ನುವಂಥದ್ದು ಜೆನ್ಯೂನ್ ಆಗಿ ಅವ್ರಿಗೆ ಫೀಲ್ ಆಗ್ತಾ ಇಲ್ಲ. ಸೊ 6 ಆಫ್ ಸ್ವಾರ್ಡ್ ಅಂತ ಅಂದರೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅವರು ಸ್ವಲ್ಪ ಮಾನಸಿಕವಾಗಿ ಅಷ್ಟೊಂದು ನೆಮ್ಮದಿಯಾಗಿಲ್ಲ ಅಂತ ಅಂದ್ಬಿಟ್ಟು ಹೇಳ್ಬೋದು. ಅವ್ರು ತುಂಬ ಥಿಂಕ್ ಮಾಡ್ತಿದ್ದಾರೆ, ತುಂಬ ಪ್ರೋಸೆಸ್ ಮಾಡ್ತಾ ಇದ್ದಾರೆ. ಮತ್ತು ಈ ಪರ್ಸನ್ ನಿಮ್ಮ ಹತ್ರ ಮಾತಾಡಬೇಕು, ನಿಮ್ಮ ಗೈಡೆನ್ಸ್ ತೊಗೋಬೇಕು, ನಿಮ್ಮ ಹತ್ರ ಅವರ ವಿಚಾರಗಳನ್ನ ಹೇಳ್ಕೋಬೇಕು ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಆದರೆ ಆ ಪರ್ಸನ್ ಕೆಲವೊಂದು ವಿಚಾರನ ಕೂಡ ನಿಮ್ಮ ಹತ್ರ ಹೈಡ್ ಮಾಡ್ತಾ ಇದ್ದಾರೆ. ಈವೆನ್ ದೋ ಈ ಪರ್ಸನ್ ನಿಮ್ಮ ಹತ್ರ ಮಾತಾಡ್ತಿದ್ರು ಕೂಡ ಈ ಪರ್ಸನ್ ಯಾವುದನ್ನು ಓಪನ್ ಅಪ್ ಆಗಿ ಹೇಳ್ಕೊಳ್ತಿಲ್ಲ. ಬಟ್ ಅವ್ರಿಗೆ ಅನ್ನಿಸ್ತಾ ಇದೆ ಅವರ ಪ್ರಾಬ್ಲಮ್ನ ಅವರು ನಿಮ್ಮ ಹತ್ರ ಬಂದು ಹೇಳ್ಕೋಬೇಕು ಅಂತ ಅಂದ್ಬಿಟ್ಟು. ಆ್ಯಂಡ್ ಈ ಒಂದು ವಿಚಾರನ ನಿಮ್ಮ ಹತ್ರ ಬಂದು ಹೇಳ್ಕೊಂಡ್ರೆ ನೀವು ಯಾವ ಥರ ರಿಯಾಕ್ಟ್ ಮಾಡ್ತೀರಾ ಅನ್ನೋ ಒಂದು ಮೈಂಡ್ಸೆಟ್ ಕೂಡ ಈ ಪರ್ಸನ್ಗೆ ಇದೆ. ಸೊ ಆದಷ್ಟು ಬೇಗ ಈ ಪರ್ಸನ್ ನಿಮ್ಮ ಹತ್ರ ಬಂದು ಈ ಥರ್ಡ್ ಪಾರ್ಟಿ ಜೊತೆ ಅವರು ಖುಷಿಯಾಗಿಲ್ಲ ಅಥವಾ ನೆಮ್ಮದಿಯಾಗಿಲ್ಲ ಅಂತ ಅಂದ್ಬಿಟ್ಟು ಫೀಲ್ ಮಾಡ್ತಿದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಕಿಂಗ್ ಆಫ್ ವಾಂಡ್ಸ್ ಮತ್ತು ಇಲ್ಲಿ ಕಿಂಗ್ ಆಫ್ ಸ್ವಾರ್ಡ್ ಎರಡೂ ಕಾರ್ಡ್ ಒಟ್ಟೊಟ್ಟಿಗೆ ಬರ್ತಾ ಇದೆ ಅಂತ ಅಂದರೆ ಯಾರಾದರೂ ನಿಮ್ಮ ಪರ್ಸನ್ ಏನಾದರೂ ಲೇಡಿ ಆಗಿದ್ದು ನೀವೇನಾದರೂ ಜೆಂಟ್ಸ್ ಆಗಿ ಮತ್ತು ನಿಮ್ಮ ಪಾರ್ಟ್ನರ್ ಬೇರೆ ಒಂದು ಜೆಂಟ್ಸ್ಗೆ ಅಟ್ರ್ಯಾಕ್ಟ್ ಆಗಿದ್ದಾರೆ ಅಂತ ಅಂದರೆ ಈ ಪರ್ಸನ್ ನಿಮ್ಮ ಮೇಲಿರುವಂತಹ ಆಕರ್ಷಣೆ ಅಥವಾ ನಿಮ್ಮ ಮೇಲಿರುವಂಥ ಪ್ರೀತಿ ಅವ್ರಿಗೆ ಥರ್ಡ್ ಪಾರ್ಟಿ ಜೊತೆ ಸಿಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ಬೋದು. ಅವರು ನಿಮ್ಮ ಕ್ಯಾರೆಕ್ಟರ್ಗೆ ಅಥವಾ ನಿಮ್ಮ ಮ್ಯಾನರಿಸಮ್ಗೆ ಅಥವಾ ನೀವು ಬಿಹೇವ್ ಮಾಡೋ ರೀತಿಗೆ ಇದಕ್ಕೆ ಈ ಪರ್ಸನ್ ನಿಮ್ಮನ್ನು ತುಂಬ ಅಟ್ರ್ಯಾಕ್ಟ್ ಮಾಡಿದ್ರು ಅಂತ ನಾನು ಹೇಳ್ಬೋದು. ಆದರೆ ಅವರು ಪ್ರೆಸೆಂಟಲ್ಲಿರೋ ಒಂದು ರಿಲೇಷನ್ಶಿಪ್ಪಲ್ಲಿ ಈ ಪರ್ಸನ್ ಅಷ್ಟೊಂದು ಖುಷಿಯಾಗಿಲ್ಲ ಅಂತ ಹೇಳ್ತೀನಿ. ಆ್ಯಂಡ್ ಅವ್ರಿಗೆ ಅನ್ನಿಸ್ತಾ ಇದೆ ನಿಮ್ಮನ್ನು ಮೀಟ್ ಮಾಡಬೇಕು, ನಿಮ್ಮ ಹತ್ರ ಕೆಲವೊಂದು ವಿಚಾರಗಳನ್ನ ಹೇಳ್ಕೋಬೇಕು ಅಂತ ಅಂದ್ಬಿಟ್ಟು. ಆ್ಯಂಡ್ ಈ ಪರ್ಸನ್ ಬಂದು ಮೇಷ ರಾಶಿ, ಸಿಂಹ ರಾಶಿ ಮತ್ತು
ಧನು ರಾಶಿ ಆಗಿರ್ತಾರೆ. ಆ್ಯಂಡ್ ಥರ್ಡ್ ಪಾರ್ಟಿ ಬಂದು ಮೋಸ್ಟ್ ಪ್ರಾಬಬ್ಲಿ ತುಲಾ ರಾಶಿ, ಕುಂಭ ರಾಶಿ ಮತ್ತು ಮಿಥುನ ರಾಶಿ ಆಗಿರ್ತಾರೆ. ಸೊ ನಿಮ್ಮ ಪಾರ್ಟ್ನರ್ ಏನಾದರೂ ಈ ಒಂದು ಮೇಷರಾಶಿ, ಸಿಂಹರಾಶಿ ಮತ್ತು ಧನು ರಾಶಿ ಆಗಿದ್ದರೆ ನಿಮಗೆ ಈ ಒಂದು ರೀಡಿಂಗ್ ತುಂಬಾ ರೆಸೊನೇಟ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮ್ಮ ಪರ್ಸನ್ ಇನ್ಷಿಯಲ್ ಏನಾದರೂ HDNYCTZAS ಇಷ್ಟು ಆಗಿದ್ರೆ ನಿಮಗೆ ಈ ಒಂದು ರೀಡಿಂಗ್ ತುಂಬ ರೆಸೊನೇಟ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಕಿಂಗ್ ಆಫ್ ಸ್ವಾರ್ಡ್ ಬರ್ತಾ ಇದ್ದಂಗೆ ಕ್ವೀನ್ ಆಫ್ ಸ್ವಾರ್ಡ್ ಕೂಡ ಬರ್ತಾ ಇದೆ ಅಂತ ಅಂದರೆ ನಿಮ್ಮ ಮತ್ತು ನಿಮ್ಮ ವ್ಯಕ್ತಿಯ ಮಧ್ಯ ಒಂದು ಈಗೋ ಕ್ಲಾಶಸ್ ಅನ್ನೋವಂಥದ್ದಿದೆ ಅಂತ ಕಾಣಿಸ್ತಾ ಇದೆ. ನೀವು ಈ ಪರ್ಸನ್ಗೆ ಏನು ಹೇಳ್ತಿದ್ದೀರಾ ಅದು ಅವ್ರಿಗೆ ಅರ್ಥ ಆಗ್ತಿಲ್ಲ, ಅವರು ನಿಮ್ಗೆ ಏನು ಹೇಳ್ತಿದ್ದಾರೆ ಅದು ನಿಮಗೂ ಅರ್ಥ ಆಗ್ತಾ ಇಲ್ಲ ಅಂತ ಅನ್ನಿಸ್ತಿದೆ. ಸೊ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ಏನಾದರೂ ಜೆಂಟ್ಸ್ ಆಗಿದ್ದು, ನಿಮ್ಮ ಪಾರ್ಟ್ನರ್ ಏನಾದರೂ ಲೇಡಿ ಆಗಿದ್ದರೆ ಆ ಪಾರ್ಟ್ನರ್ ಸ್ವಲ್ಪ ಗಂಡನಿಂದ ದೂರ ಆಗಿರ್ಬೋದು, ಅಥವಾ ರಿಲೇಷನ್ಶಿಪ್ಪಿಂದ ದೂರ ಆಗಿರ್ಬೋದು, ಅಥವಾ ಅವ್ರಿಗೆ ಸಂಸಾರ ಅನ್ನೋ ಒಂದು ರೆಸ್ಪಾನ್ಸಿಬಿಲಿಟೀಸ್ ಅವ್ರಿಗೆ ಇಷ್ಟ ಇರಲ್ಲ. ಅವ್ರದ್ದೇ ಆದಂಥ ಒಂದು ಇಂಡಿಪೆಂಡೆನ್ಸಿಯಲ್ಲಿರ್ತಾರೆ. ಅವ್ರು ಆಫೀಸ್ಗೆ ಹೋಗೋದು, ಕೆಲಸ ಮಾಡೋದು, ಮನೆಗೆ ಬರೋದು, ಮತ್ತು ಅವ್ರದ್ದು ಅದೇ ಒಂದು ರೊಟೀನ್. ಅವ್ರಿಗೆ ಎಮೋಷನಲ್ ಕನೆಕ್ಷನ್ ಅನ್ನುವಂಥದ್ದು ಈಗ ಅವ್ರಿಗೆ ಬೇಕಾಗಿಲ್ಲ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಸೊ ನಿಮ್ಮ ಪಾರ್ಟ್ನರ್ ಸ್ವಲ್ಪ ಇಂಡಿಪೆಂಡೆನ್ಸಿನ ಇಷ್ಟಪಡ್ತಾರೆ. ಅವ್ರನ್ನ ನೀವು ಟಟಾಟಟ್ ಆಗಲ್ಲ, ಅವರು ಫ್ರೀಡಮ್ ಬೇಕು ಅವ್ರಿಗೆ ಕಮಿಟ್ಮೆಂಟ್ ಅಂತ ಅವರು ತುಂಬ ಸೀರಿಯಸ್ ಆಗಿ ಇರಲ್ಲ ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇದೆ. ಬಟ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಅಂತ ಯಾರಿದ್ದಾರೆ ಆ ಪರ್ಸನ್ ಜೊತೆ ಇವರು ಕೂಡ ನೆಮ್ಮದಿಯಾಗಿಲ್ಲ, ಖುಷಿಯಾಗಿಲ್ಲ, ಸಂತೋಷವಾಗಿಲ್ಲ, ನೆಮ್ಮದಿಯಾಗಿಲ್ಲ. ಇವ್ರಿಗೆ ಯಾವುದೇ ಒಂದು ಸುಖ, ಶಾಂತಿ, ನೆಮ್ಮದಿ ಅನ್ನುವಂಥದ್ದು ಈ ಪರ್ಸನ್ಗೆ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ಆ್ಯಂಡ್ ನೈಟ್ ಆಫ್ ಸ್ವಾರ್ಡ್ ಅಂತ ಅಂದರೆ ಈ ಪರ್ಸನ್ ಅನ್ನಿಸ್ತಾ ಇದೆ ನಾನು ತುಂಬ ಬೇಗ ನಿಮ್ಮಿಂದ ಮೂವ್ ಆನ್ ಆಗಿಬಿಟ್ನೇನೋ, ಅಥವಾ ರಿಲೇಷನ್ಶಿಪ್ನ ನಾನು ಇನ್ನೂ ಸಾರ್ಟ್ ಔಟ್ ಮಾಡ್ಕೋಬೋದಿತ್ತೇನೋ, ಪ್ರಾಬ್ಲಮ್ಸ್ ಏನೇ ಇದ್ರೂ ಅದನ್ನು ಸರಿ ಮಾಡ್ಕೋಬೋದಿತ್ತು, ಬಟ್ ನಾನು ಸ್ವಲ್ಪ ಹರಿ ಮಾಡಿದೆ, ರಶ್ ಮಾಡಿದೆ, ನಿಮ್ಮನ್ನ ಬಿಟ್ಟು ಹೋಗಿದ್ದೀನಿ ಅನ್ನೋ ಒಂದು ಬೇಜಾರಿದೆ. ಸೊ ಆ ಒಂದು ಬೇಜಾರಿಂದ ಈ ಪರ್ಸನ್ ಮತ್ತೆ ಒಂದು ಕ್ಲಾರಿಟಿ ತೊಗೊಂಡು ಯಾವುದೇ ಒಂದು ಕನ್ಫ್ಯೂಷನ್ ಇಲ್ಲದೇನೆ ನಿಮ್ಮ ಹತ್ರ ಮತ್ತೆ ಕಮ್ ಬ್ಯಾಕ್ ಮಾಡಬೇಕು ಅಂತ ಅಂದ್ಬಿಟ್ಟು ಅವರು ಫೀಲ್ ಮಾಡ್ತಾರೆ. ಬಟ್ ಆ ಪರ್ಸನ್ ಈಗ ಕೂಡ ಕಮ್ ಬ್ಯಾಕ್ ಮಾಡಿದ್ರೆ ಕಂಪ್ಲೀಟ್ ರಿಯಲೈಸೇಷನ್ ಅಂತ ನಾನು ಹೇಳಲ್ಲ. ಅವ್ರಿಗೆ ಕೆಲವೊಂದು ಸರಿ ಚಂಚಲ ಮನಸ್ಸು, ಕೆಲವೊಂದು ಸರಿ ನಿಮ್ಮ ಹತ್ರ ಮಾತಾಡಬೇಕು ಅನ್ಸುತ್ತೆ, ಕೆಲವೊಂದು ಸರಿ ಮಾತಾಡಬಾರ್ದು ಅನ್ಸುತ್ತೆ, ಕೆಲವೊಂದು ಸರಿ ಜೊತೆ ಇರಬೇಕು ಅನ್ಸುತ್ತೆ, ಕೆಲವೊಂದು ಸರಿ ಜೊತೆ ಇರಬಾರ್ದು ಅನ್ಸುತ್ತೆ. ಸೊ ಈ ಪರ್ಸನ್ ಒಂದು ಸ್ವಲ್ಪ ಚಂಚಲವಾಗಿರ್ತಾರೆ, ಅವರ ಮನಸ್ಥಿತಿ ಯಾವಾಗಲೂ ಸರಿ ಇರಲ್ಲ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆ್ಯಂಡ್ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಕಮ್ ಬ್ಯಾಕ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅಂತ ಹೇಳ್ತೀನಿ. ಆ್ಯಂಡ್ ದ ಚಾರಿಯೇಟ್ ಅಂದರೆ ನಿಮ್ಮ ಮತ್ತು ಮೂರನೇ ವ್ಯಕ್ತಿ ಮಧ್ಯೆ ಅವ್ರಿಗೆ ಡಿಸಿಷನ್ ಮಾಡೋದಕ್ಕಾಗ್ತಾ ಇಲ್ಲ, ಒಂದು ಕನ್ಫ್ಯೂಷನಲ್ಲಿ ಇದ್ದಾರೆ. ಅವ್ರಿಗೆ ಅನ್ನಿಸ್ತಾ ಇದೆ ಥರ್ಡ್ ಪಾರ್ಟಿಯಿಂದ ಇವರು ದೂರ ಬರೋದಕ್ಕಾಗುತ್ತಾ, ಯಾಕೆಂದರೆ ಈ ಒಂದು ರಥನ ಹ್ಯಾಂಡಲ್ ಮಾಡ್ತಿರೋದೇ ಈ ವ್ಯಕ್ತಿ, ಓಕೆನಾ. ಸೊ ಥರ್ಡ್ ಪಾರ್ಟಿ ಏನಾದರೂ ಇವ್ರನ್ನ ಕಂಟ್ರೋಲ್ ಮಾಡ್ತಿದ್ರೆ, ಅಥವಾ ಅವ್ರಿಗೇನಾದರೂ ಥರ್ಡ್ ಪಾರ್ಟಿಯಿಂದ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಒಂದು ಮೈಂಡ್ಸೆಟ್ ಇದ್ದರೆ ಈ ಪರ್ಸನ್ ಅದನ್ನ ಕೂಡ ಹೇಳ್ಕೋಬೇಕು ಅಂತ ಮೈಂಡಲ್ಲಿ ಇದ್ರೂ ಕೂಡ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ. ಸೊ ಇಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಅದು ಅಪ್ಪ ಅಮ್ಮ ಅಥವಾ ಗಂಡ ಹೆಂಡತಿ ಯಾರು ಬೇಕಾದರೂ ಆಗಿರ್ಬೋದು, ಥರ್ಡ್ ಪಾರ್ಟಿ ಅನ್ನೋರು ಈ ಪರ್ಸನ್ನ ಕಂಟ್ರೋಲ್ ಮಾಡ್ತಿದ್ದಾರೆ. ಅವರು ಆ ಒಂದು ವಿಚಾರದಿಂದ ತುಂಬ ಕನ್ಫ್ಯೂಷನಲ್ಲಿ ಇದ್ದಾರೆ. ಅವರಿಗೆ ಆ ಮೂರನೇ ವ್ಯಕ್ತಿನ ಬಿಟ್ಟು ನಿಮ್ಮ ಹತ್ರ ಬರೋದಕ್ಕೆ ಮನಸ್ಥಿತಿ ಸರಿ ಇಲ್ಲ, ಸಿಚುವೇಶನ್ ಸರಿ ಇಲ್ಲ ಅನ್ನೋವಂಥದ್ದಿದೆ. ಬಟ್ ಎಷ್ಟೇ ಆದ್ರೂ ನಿಮ್ಮ ಮೇಲಿರೋವಂಥ ಒಂದು ಪ್ರೀತಿ ಅಥವಾ ನೀವು ತೋರಿಸೋವಂಥ ಒಂದು ಕೇರ್, ಕನ್ಸರ್ನ್ ಈ ಪರ್ಸನ್ನೇ ನಿಮ್ಮ ಹತ್ರ ಬರಬೇಕು ಅನ್ನೋವಂಥದ್ದಿದೆ. ಎಷ್ಟೇ ಸ್ಟ್ರಗಲ್ ಇರಲಿ, ಎಷ್ಟೇ ದೂರ ಇರಲಿ, ಈ ಪರ್ಸನ್ ಮತ್ತೆ ನಿಮ್ಮ ಲೈಫಲ್ಲಿ ಕಮ್ ಬ್ಯಾಕ್ ಮಾಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಳ್ತಾ ಇದ್ದಾರೆ. ಅವರಿಗೆ ಈ ಒಂದು ರಿಲೇಷನ್ಶಿಪ್ ಅನ್ನೋವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿದೆ. ಬಟ್ ಅವರ ಲೈಫಲ್ಲಿ ಬಂದಿರೋವಂಥ ವ್ಯಕ್ತಿ ಇವ್ರನ್ನ ತುಂಬಾ ಪ್ರಾಬ್ಲಮೆಟಿಕ್ ಸಿಚುವೇಶನ್ಗೆ ತೊಗೊಂಡೋಗಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ನಿಮ್ಮ ಜೊತೆ ಇದ್ದಂತಹ ಪ್ರೀತಿ, ವಿಶ್ವಾಸ ಅಥವಾ ನೀವಿಬ್ರು ನಡ್ಕೊಳ್ತಿದ್ದ ಎಲ್ಲನೂ ಕೂಡ ಈ ವ್ಯಕ್ತಿಗೆ ಒಂಥರ ಅಸೂಯೆ, ಒಂದು ಜೆಲಸಿ, ಒಂದು ಪೊಸೆಸಿವ್ನೆಸ್, ನಿಮ್ಮ ಹತ್ರ ಮಾತಾಡಬಾರ್ದು, ನಿಮ್ಮ ಹತ್ರ ಇರಬಾರ್ದು, ನಿಮ್ಮ ಹತ್ರ ಈ ಪರ್ಸನ್ ಯಾವುದೇ ಒಂದು ಫೀಲಿಂಗ್ಸ್ನ ಶೇರ್ ಮಾಡ್ಕೋಬಾರ್ದು ಅಂತ ಅಂದ್ಬಿಟ್ಟು ಈ ಪರ್ಸನ್ ಏನು ಬೇಕಾದರೂ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಈ ಪರ್ಸನ್ ನಿಮ್ಮ ಒಂದು ಜೀವನದಲ್ಲಿ ಎಂಟರ್ ಆಗಬಾರ್ದು ಅಂತ ಥರ್ಡ್ ಪಾರ್ಟಿ ಏನೆಲ್ಲ ಆಗುತ್ತೆ ಅದನ್ನು ಕಂಟ್ರೋಲ್ ಮಾಡ್ತಿದ್ದಾರೆ, ಟ್ರೈ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಬಟ್ ಈ ಪರ್ಸನ್ಗೆ ಅದೆಲ್ಲ ಬಿಡಿಸ್ಕೊಂಡು ಬರಬೇಕು ಅಂತ ಇದ್ರೂ ಕೂಡ ಅವರು
ಆ ಥರ್ಡ್ ಪಾರ್ಟಿ ಮಾಡ್ತಿರೋವಂತಹ ಒಂದು ಸನ್ನಿವೇಶ ಅಥವಾ ಸಿಚುವೇಶನ್ ಅವರು ಕ್ರಿಯೇಟ್ ಮಾಡ್ತಿರೋದು ಅವ್ರಿಗೆ ತುಂಬಾ ಪ್ರಾಬ್ಲಮೆಟಿಕ್ ಆಗಿ ಕಾಣಿಸ್ತಾ ಇದೆ. ಅವರ ಮನಸ್ಥಿತಿ ಅವ್ರ ಹತ್ರನೇ ಕರೆಕ್ಟಾಗಿಲ್ಲ, ಅವ್ರು ಯೋಚನೆ ಮಾಡ್ತಿರೋ ರೀತಿ ಅವ್ರಿಗೆ ಅರ್ಥ ಆಗ್ತಿಲ್ಲ. ನೀವೇ ಅಂದ್ಕೊಳ್ತೀರಾ ಇಷ್ಟು ಡಿಫ್ರೆನ್ಸಸ್ ಎಲ್ಲಿಂದ ಬಂತು, ಈ ಥರ ವ್ಯಕ್ತಿ ಯಾವ ಥರ ಚೇಂಜ್ ಆದರು, ನನ್ನ ಹತ್ರ ಇದ್ದಂಥ ವ್ಯಕ್ತಿನೇನ ಇವರು, ಈ ಥರ ಒಂದು ಮನಸ್ಥಿತಿನ ಆ ಪರ್ಸನ್ ಥರ್ಡ್ ಪಾರ್ಟಿ ತಂದಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಬಟ್ ಇವರು ಯಾವಾಗಲೂ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ, ಬಿಕಾಸ್ ನೀವು ಕೊಟ್ಟಿರುವಂಥ ಒಂದು ಕಂಫರ್ಟ್ ಝೋನ್ ಈ ಪರ್ಸನ್ಗೆ ಯಾವಾಗಲೂ ನಿಮ್ಮ ಹತ್ರ ವಾಪಸ್ ಬರಬೇಕು ಅಂತ ಅನಿಸುತ್ತೆ. ಈ ಪರ್ಸನ್ ನೀವಿಲ್ಲಿ ನೋಡ್ಬೋದು, ಅವರು ಒಂದು ಕೋಲ್ನ ಇಟ್ಕೊಂಡಿದ್ದಾರೆ ಆಯಿತಾ, ಇನ್ನೊಂದು ಕೋಲ್ ಹಿಂದೆನೇ ಇದೆ. ಆದರೆ ಈ ಪರ್ಸನ್ ಆಲ್ರೆಡಿ ಡಿಸೈಡ್ ಮಾಡಿದ್ದಾರೆ ನೀವು ಬೇಕು ಅಂತ ಅಂದ್ಬಿಟ್ಟು, ಬಟ್ ಈ ಪರ್ಸನ್ನ ಬಿಟ್ಟು ಬರೋದಕ್ಕಾಗ್ತಾ ಇಲ್ಲ. ಸೊ ಈ ವ್ಯಕ್ತಿ ನೀವು ಬೇಕು ಅಂತ ಅಂದ್ರೂ ಕೂಡ ಇನ್ನೊಂದು ವ್ಯಕ್ತಿ ಬಿಡದೇ ಇರೋ ಕಾರಣದಿಂದ ಇವರು ನಿಮ್ಮ ಹತ್ರ ಬರೋದಕ್ಕಾಗ್ತಾ ಇಲ್ಲ ಅಂತ ಹೇಳ್ಬೋದು. ಯಾಕೆ ಅಂದರೆ ಆ ಪರ್ಸನ್ಗೆ ನಿಮ್ಮ ರಿಲೇಷನ್ಶಿಪ್ ಅಂತ ಅಂದರೆ ಅವ್ರಿಗೆ ಒಂಥರ ಜಲಸ್. ಸೊ ನೀವು ಏನೇ ಇಷ್ಟಪಟ್ರು, ನೀವೇನೇ ಟ್ರೈ ಮಾಡಿದ್ರು ಈ ವ್ಯಕ್ತಿ ನಿಮ್ಮ ಲೈಫ್ಗೆ ಬರಬಾರ್ದು ಅಂತ ಅಂದ್ಬಿಟ್ಟು ತುಂಬಾ ಟ್ರೈ ಮಾಡ್ತಿದ್ದಾರೆ ಇವರು ಈ ಪರ್ಸನ್ನ ಕಂಟ್ರೋಲ್ ಮಾಡೋದಕ್ಕೆ. ಬಟ್ ಇವ್ರನ್ನ ಮಾತ್ರ ಒಂದೇ ಒಂದು ಮೈಂಡಲ್ಲಿದೆ, ಆದಷ್ಟು ಬೇಗ ಈ ಒಂದು ವ್ಯಕ್ತಿಯಿಂದ ಹೊರಗಡೆ ಬಂದು ನಿಮ್ಮ ಹತ್ರ ತಲುಪಬೇಕು, ನಿಮ್ಮನ್ನ ಮೀಟ್ ಮಾಡಬೇಕು, ಆದಷ್ಟು ಬೇಗ ನಿಮ್ಮನ್ನ ಮೀಟ್ ಮಾಡಿಕೊಂಡು ಬರಬೇಕು, ನಿಮ್ಮ ಹತ್ರ ಡೈರೆಕ್ಟಾಗಿ ಒಂದು ಕಾನ್ವರ್ಸೇಷನ್ ಮಾಡಬೇಕು ಅನ್ನೋವಂಥ ಒಂದು ಮೈಂಡ್ಸೆಟ್ಟಲ್ಲಿ ಪರ್ಸನ್ ಇದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಕ್ವೀನ್ ಆಫ್ ಪೆಂಟಿಕಲ್ಸ್ ನೀವಿಲ್ಲಿ ನೋಡಿ, ಕ್ವೀನ್ ಅಂತ 2 ಸರಿ ಬಂದಿದೆ, ಕಿಂಗ್ ಅಂತ 2 ಸರಿ ಬಂದಿದೆ. ಸೊ ನೀವೇನಾದರೂ ಜೆಂಟ್ಸ್ ನೋಡ್ತಿದ್ರೆ, ನೀವು ನಿಮ್ಮ ಲೈಫಲ್ಲಿ ಏನಾದರೂ ಲೇಡೀಸ್ ಅಂತ ಯಾರಾದರೂ ಇದ್ದರೆ ಅವರ ಲೈಫಲ್ಲಿ ಒಬ್ಬರು ಜೆಂಟ್ಸ್ ಯಾರೋ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತೀನಿ ಆ ಒಂದು ಥರ್ಡ್ ಪಾರ್ಟಿಗೆ. ಆ್ಯಂಡ್ ನೀವೇನಾದರೂ ಲೇಡೀಸ್ ಆಗಿ ನಿಮ್ಮ ವ್ಯಕ್ತಿ ಜೆಂಟ್ಸ್ ಆಗಿದ್ದು ಆ ಒಂದು ವ್ಯಕ್ತಿಯ ಲೈಫಲ್ಲಿ ಒಬ್ಬ ಲೇಡಿ ಎಂಟರ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಬಿಕಾಸ್ 2 ಕ್ವೀನ್ 2 ಕಿಂಗ್ ಅನ್ನೋರು ಒಟ್ಟೊಟ್ಟಿಗೆ ರೀಡಿಂಗಲ್ಲೇ ಬರ್ತಿದ್ದಾರೆ ಅಂತ ಅಂದರೆ ಇಟ್ಸ್ ಎ ಕನ್ಫರ್ಮೇಷನ್. ಇದು ಯಾರೇ ನೋಡ್ತಾ ಇರಿ, ಈ ಒಂದು ರೀಡಿಂಗ್ ಏನಾದರೂ ನಿಮಗೆ ರೆಸೊನೇಟ್ ಆಗ್ತಿದ್ರೆ ನನಗೆ ಅಪ್ಡೇಟ್ ಮಾಡಿ. ನಿಮ್ಮ ವ್ಯಕ್ತಿಯ ಜೀವನದಲ್ಲಿ ತುಂಬ ಸ್ಟ್ರಾಂಗ್ ಆಗಿರುವಂತಹ ಒಬ್ಬ ವ್ಯಕ್ತಿ ಅಂತ ಪರ್ಸನ್ ಇದ್ದಾರೆ. ಅವರು ಪ್ರತಿಯೊಂದು ಡಿಸಿಷನ್ಸ್ನ, ಪ್ರತಿಯೊಂದು ರೆಸ್ಪಾನ್ಸಿಬಿಲಿಟೀಸ್ನ ಅಥವಾ ಪ್ರತಿಯೊಂದು ವಿಚಾರಗಳಲ್ಲೂ ಅವರು ಮೂಗು ತೂರಿಸ್ತಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಬಿಕಾಸ್ ಈ ಪರ್ಸನ್ನಿಂದ ನಿಮ್ಮ ರಿಲೇಷನ್ಶಿಪ್ ಹಾಳಾಗ್ತಾ ಇದೆ. ಬಟ್ ಎಷ್ಟೇ ಪ್ರಾಬ್ಲಮೆಟಿಕ್, ಇಲ್ಲಿ ಕೆಲವೊಂದು ಕಡೆ ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಆಗಿರೋವಂಥ ಚಾನ್ಸಸ್ ಇದೆ. ಬಿಕಾಸ್ ಟವರ್ ಕಾರ್ಡ್ ಬಂದಿದೆ ಅಂತ ಅಂದರೆ ಪೂಜೆ ಪುನಸ್ಕಾರ, ದೇವಸ್ಥಾನಕ್ಕೆ ಹೋಗೋದು, ತಾಯ್ತ ಕಟ್ಟಿಸ್ಕೊಂಡು ಬರೋದು, ಅಥವಾ ಕಾಳಿ ದೇವಸ್ಥಾನಕ್ಕೆ ಹೋಗೋದು, ಅಥವಾ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು, ನೀವು ಸಿಟ್ಬಾರ್ದು ಅಂತ ಅಂದ್ಬಿಟ್ಟು ಅರ್ಕೆ ಕಟ್ಕೊಳ್ಳೋದು, ಈ ಥರ ಎಲ್ಲನೂ ಮಾಡ್ತಿದ್ದಾರೆ ಈ ಪರ್ಸನ್ನಿಂದ ನಿಮ್ಮ ವ್ಯಕ್ತಿ ಬಿಡಿಸ್ಕೊಂಡು ಬರಬೇಕು ಅಂತ ಅಂದರೆ ತುಂಬಾ ಕಷ್ಟ ಇದೆ ಅಂತ ಹೇಳ್ಬೋದು. ಈ ಪರ್ಸನ್ನ ಕಂಟ್ರೋಲ್ ಮಾಡ್ತಿರೋವಂಥ ಪರ್ಸನ್ ಬಂದು ತುಂಬಾ ದೇವರು ಅಥವಾ ಒಂದು ಸ್ಪೆಲ್ಸ್ ಅಥವಾ ವಾಮಾಚಾರ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಇದನ್ನೆಲ್ಲ ಬಿಲೀವ್ ಕೂಡ ಮಾಡ್ತಾರೆ. ಆ ಒಂದು ಮನಸ್ಥಿತಿಯಲ್ಲಿ ಇರುವಂಥ ವ್ಯಕ್ತಿ ನಿಮ್ಮ ವ್ಯಕ್ತಿನ ನಿಮ್ಮ ಹತ್ರ ಬರೋದಕ್ಕೆ ಬಿಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತೀನಿ. ಬಟ್ ಥರ್ಡ್ ಪರ್ಸನ್ ಏನೇ ಮಾಡಲಿ ಅಥವಾ ಅವ್ರು ಎಷ್ಟೇ ಕಂಟ್ರೋಲ್ ಮಾಡಲಿ, ಅದೆಲ್ಲ ಒಂದು ಟೆಂಪ್ರವರಿ ಸಿಚುವೇಶನ್. ಇದು ನಿಮಗೆ ಈ ವ್ಯಕ್ತಿ ನಿಮ್ಮಿಂದ ತುಂಬ ದೂರ ಹೋಗೋಕ್ಕಾಗಲ್ಲ. ಬಿಕಾಸ್ ಆ ಒಂದು ಕನೆಕ್ಷನ್, ಆ ಒಂದು ಫೀಲಿಂಗ್ಸ್ನ ಅವರು ಯಾವತ್ತಿದ್ರೂ ಅವರ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಈ ಪರ್ಸನ್ ಮತ್ತೆ ನಿಮ್ಮ ಲೈಫಲ್ಲಿ ಬರೋ ಅಂಥ ಚಾನ್ಸಸ್ ಇದೆ. ಬಟ್ ಥರ್ಡ್ ಪಾರ್ಟಿಯಿಂದ ಆದಷ್ಟು ಬೇಗ ನಿಮ್ಮ ಹತ್ರ ಬಂದು ಅವರ ಒಂದು ಸಿಚುವೇಶನ್ನ ನಿಮ್ಮ ಹತ್ರ ಎಕ್ಸ್ಪ್ಲೈನ್ ಮಾಡಿ ನಿಮ್ಮ ಹತ್ರ ಇರಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು, ನಿಮ್ಮ ಒಂದು ರಿಲೇಷನ್ಶಿಪ್ನ ನೀವು ಸರಿ ಮಾಡ್ಕೋಬೇಕು, ನಿಮ್ಮಿಬ್ಬರ ಮಧ್ಯೆ ಇರುವಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಕ್ಲಿಯರ್ ಮಾಡ್ಕೋಬೇಕು ಅಂತ ಇದ್ದರೆ ನೀವು ರೋಸ್ ಕ್ವಾರ್ಟ್ಸ್ ಬ್ರೇಸ್ಲೆಟ್ನ ವೇರ್ ಮಾಡ್ಬೋದು. ಹಾಗೆ ನಿಮ್ಗೇನಾದರೂ ಮನಿ ಅಟ್ರಾಕ್ಷನ್ ಬ್ರೇಸ್ಲೆಟ್ ಬೇಕು, ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತಿದೆ, ಕೆರಿಯರ್ ಗ್ರೋತ್ ಇಲ್ಲ, ಜಾಬ್ ಸಿಗ್ತಿಲ್ಲ, ಅಥವಾ ಕೊಟ್ಟಿರೋ ಸಾಲ ವಾಪಸ್ ಕೊಡ್ತಾ ಇಲ್ಲ, ಅಥವಾ ಸಾಲ ಜಾಸ್ತಿ ಆಗ್ತಿದೆ ಅಂತ ಅಂದರೆ ನೀವು ಮನಿ ಅಟ್ರಾಕ್ಷನ್ ಬ್ರೇಸ್ಲೆಟ್ನ ವೇರ್ ಮಾಡ್ಬೋದು. ನಿಮ್ಗೇನಾದರೂ ಈ ಒಂದು 2 ಬ್ರೇಸ್ಲೆಟ್ ಬೇಕು ಅಂತ ಅಂದರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಕಾಲ್ ಅಥವಾ ಮೆಸೇಜ್ ಮಾಡಿ ಈ ಒಂದು ಬ್ರೇಸ್ಲೆಟ್ನ ಬುಕ್ ಮಾಡ್ಕೋಬೋದು. ಥ್ಯಾಂಕ್ ಯು.